ನಿಮಗೆ ದರ್ಶನ್ ಸರ್ ಅಂದರೆ ಒಂದು ವಿಶೇಷ ಅಭಿಮಾನ, ಯಾವಾಗಲೂ ಬ್ರದರ್ ಥರ ಕಾಣ್ತಾರೆ ನಿಮ್ಮನ್ನು. ಸೊ ಅವ್ರ ಬರ್ಡೇ ನಿಮಗೆ ಎಷ್ಟು ವಿಶೇಷ ಅನಿಸುತ್ತೆ? ಇಲ್ಲ, ಬಾಸ್ ಬರ್ಡೇ ಯಾವತ್ತೇ ಎಲ್ಲ ವರ್ಷವೂ ವಿಶೇಷನೇ, ಈ ವರ್ಷ ಇನ್ನೂ ವಿಶೇಷ. ಯಾಕೆಂದರೆ ಒಂದು ಇಂಡಸ್ಟ್ರಿ ಇಟ್ಕೊಟ್ಟಂಥ ಸಿನಿಮಾ ಕಾಟೇರ ನಾಳೆ 50 ಡೇಸ್ ಆಗ್ತಾಯಿದೆ. ಹೈಯೆಸ್ಟ್ ಕಲೆಕ್ಷನ್ ಹೊಂದಿರೋಂಥ ಸಿನಿಮಾ. ಹಾಗೆ ಡೆವಿಲ್ ಲುಕ್ ರಿವೀಲ್ ಆಗಿದೆ ಬಾಸ್ ಸಿನಿಮಾದು. ನೋಡೋಕ್ಕೆ ಸಖತ್ತಾಗಿದೆ, ಡೈಲಾಗ್ಸ್ ಲುಕ್ ಆಗ್ಬೋದು, ಡೆವಿಲ್ ಆಗಿದೆ. ಸೊ ಎಲ್ಲ ಸಂಭ್ರಮಗಳು ಅವರಲ್ಲೂ ಎಷ್ಟು ಖುಷಿ ಇದೆಯೋ ಅದಕ್ಕಿಂತ ಹೆಚ್ಚು ನಾನೊಬ್ಬ ಅಭಿಮಾನಿ ನಿರ್ದೇಶಕನಾಗಿ ಖುಷಿ ಇದೆ. ಸೊ ಅವ್ರು 25 ವರ್ಷ ಕಂಪ್ಲೀಟ್ ಮಾಡಿರೋದಕ್ಕೆ ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಇವೆಂಟ್ ಕೂಡ ಮಾಡ್ತಿದ್ದಾರೆ. ಹೌದು, ಒಂದು 50,000 ಹೆಚ್ಚು ಜನಕ್ಕೆ ಆಸನ ವ್ಯವಸ್ಥೆಗಳು ಮಾಡಿದ್ದೀವಿ. ಅಲ್ಲಿ ಓನ್ಲಿ ದರ್ಶನ್ ಸರ್ ಕಾರ್ಯಕ್ರಮ, ಇದು ಯಾವುದೇ ಪೊಲಿಟಿಕಲ್ ಕಾರ್ಯಕ್ರಮ ಅಲ್ಲ ಅಥವಾ ಯಾವುದೇ ರೀತಿಯ ಸಿನಿಮಾ ಯಾವ ತುಣುಕು ಇರಲ್ಲ. 25 ವರ್ಷದ ಜನರಿನ ಕಂಪ್ಲೀಟಾಗಿ ಹರಿಕೃಷ್ಣ ಸರ್ ನಾನು ಕೂತ್ಕೊಂಡು ಸಚಿವರ ನೇತೃತ್ವದಲ್ಲಿ, ಸಚ್ಚಿದಾನಂದ ಅವರು ನೇತೃತ್ವದಲ್ಲಿ ಒಂದು ಪ್ಲ್ಯಾನ್ಸ್ ಆಗಿದೆ. ಈ 25 ವರ್ಷ ಮಾಡೋದು ಇನ್ನು 25 ವರ್ಷ ನೆನಪಲ್ಲಿ ಉಳ್ಕೋಬೇಕು ಅವರಿಗೆ. ಆ ಥರದ್ದೊಂದು ಇದಾಗ್ತಾಯಿದೆ. ಕನ್ನಡ ಚಿತ್ರರಂಗದಿಂದ 15 ನಟರು ಬರ್ತಾಯಿದ್ದಾರೆ, 10 ಜನ ಹೀರೋಯಿನ್ಸ್ಗಳು ಬರ್ತಾಯಿದ್ದಾರೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಅವತ್ತು ಅಂಬರೀಷ್ ಅಣ್ಣಂಗೆ ಹೆಂಗೆ ಒಂದು ಮರೆಯಲಾಗದ ಒಂದು ಕಾರ್ಯಕ್ರಮ ಮಾಡಿದರು, ಅಂಬಿ ಸಂಭ್ರಮ ಥರ. ಆ ಥರದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅವತ್ತು. ಅದಕ್ಕೆ ಅಂತಲೇ 15 ದಿನದಿಂದ ನಾವು ಅವರು ಮತ್ತು ಹರಿಕೃಷ್ಣ ಸರ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಸಕ್ಸಸ್ ಆಗೋಕ್ಕೆ ನೀವೆಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ಈ ವರ್ಷ ಕೂಡ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆದಂಗೆ. ಒಂದು ಕಡೆ ಇಂಡಸ್ಟ್ರಿ ಇಟ್ಟು ಕಾಟೇರ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಪ್ರೀವಿಯಸ್ ಇಯರ್ಗಳಲ್ಲಿ ಕರೋನಾ ಇದ್ದು ಫ್ಯಾನ್ಸ್ ಮೀಟ್ ಮಾಡಿರಲಿಲ್ಲ. ಸೊ ಇವತ್ತು ನೋಡ್ತಿದ್ರೆ ಈ ಪ್ರೀವಿಯಸ್ ಇಯರ್ಗಿಂತ ಈ ವರ್ಷ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಆಲ್ವೇಸ್, ಯಾಕೆ ಅಭಿಮಾನಿಗಳಿಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಕಾಟೇರ ಅಂತ ಒಂದು ಒಳ್ಳೆ ಗಿಫ್ಟ್ ಅವರೇ ಅವ್ರ ಫ್ಯಾನ್ಸ್ ಕೊಟ್ಟಿರೋ ಗಿಫ್ಟ್ ಇದು. ಸೊ ಫ್ಯಾನ್ಸ್ ಅವ್ರಿಗೆ ಗೆಲುವಿನ ಗಿಫ್ಟ್ ಕೊಟ್ಟಾರೆ. ಅವ್ರು ಒಂದು ಒಳ್ಳೆ ಸಿನಿಮಾ ಸಿಕ್ತಾಗ ಈ ಥರ ಕ್ರೇಜ್ ಡಬಲ್ ಆಗ್ತಾ ಹೋಗುತ್ತೆ. ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡಲ್ಲ ದರ್ಶನ್ ಸರಿಂದ, ಒಂದು ಒಳ್ಳೆ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೆವಿಲ್ ಅನದರ್ ಲೋಡಿಂಗ್ ಅಗೈನ್. ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಇವತ್ತು ಅಂದರೆ ಅವ್ರ ಬರ್ಡೇ ದಿನ 50 ದಿನ 50ನೇ ದಿನ ಇವತ್ತು ಕಾಟೇರ. ಅವತ್ತೇ ಡೆವಿಲ್ ಲುಕ್ಕು ವೈರಲ್ ಆಗಿದೆ, ಆ ಡೈಲಾಗ್ ವೈರಲ್ ಆಗಿದೆ. ಸೊ ಇನ್ನೇನು ಈ ಸಂಭ್ರಮ ಇನ್ನೂ ಮುಗಿಲು ಮುಟ್ಟುತ್ತೆ. ನೆಕ್ಸ್ಟ್ ಇಯರ್ ಇದಕ್ಕೂ ಡಬಲ್ ಆಗುತ್ತೆ. ಹೆಂಗೆ ಅಂದರೆ ಕೆತ್ತದ ಹಾಲು ಹೆಂಗೆ ತುಂಬ್ತಾ ಇರುತ್ತೋ ಜಾಸ್ತಿ ಆಗುತ್ತೆ, ಹಾಲು ಕರೀಲಿಲ್ಲ ಹಂಗೆ. ಆ ಥರ ಈ ಒಂದು ಜೇನುಗೂಡು ಕಟ್ತಂಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಬಟ್ ಈ ಸಹ ತಾಳ್ಮೆಗಿದ್ದಾರೆ. ಒಂದು ವ್ಯವಸ್ಥೆ ಡಿ ಕಂಪ್ನಿ ಏನು ಮಾಡಿದೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೆಣ್ಮಕ್ಳು ಬಂದು ಹೋಗೋಕ್ಕೆ ಮತ್ತು ಹ್ಯಾಂಡಿಕ್ಯಾಪ್ಟ್ಸ್ಗೆ ಅಂತ ಸಪ್ರೇಟಾಗಿದೆ. ಅದು ಬಾಸ್ ಮುತುವರ್ಜಿ ವಹಿಸಿ ಆ ಗ್ರ್ಯಾಪ್ನ ರೆಡಿ ಮಾಡಿದ್ದು ಡಿ ಕಂಪ್ನಿ ಜೊತೆ. ಬಾಸ್ ಹೇಳಿದ್ದು ಯಾರಿಗೂ ತೊಂದರೆ ಆಗಬಾರ್ದು, ಊಟದ ವ್ಯವಸ್ಥೆ ಅಂತೂ ಒಂದು 20,000 ಜನಕ್ಕೆ ಊಟ ಈ ನೈಟ್ಗೆ ರೆಡಿ ಇದೆ. ಅಷ್ಟು ನಿರಂತರವಾಗಿ ನಾಗಣ್ಣ ಮತ್ತು ಅವರ ಸ್ನೇಹಿತರಾದ ನಾಗಣ್ಣ ಮತ್ತು ಎಲ್ಲರೂ ಸೇರಿ ಒಂದು ಕುಟುಂಬದ ಥರ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಒಳಗಡೆ ನೀವು ನೋಡಿದ್ರೆ ಕುಟುಂಬಕ್ಕಿಂತ ಅವ್ರ ಸ್ನೇಹಿತರ ಕುಟುಂಬನೇ ಜಾಸ್ತಿ ಇದೆ ಅಲ್ಲಿ. ಅವ್ರ ಹಿಂದೆಯೇ ಅವ್ರ ಜೊತೆನೇ ಒಂದು ಹಬ್ಬದ ಥರ ಅವರು ಸಂಭ್ರಮ ಮಾಡ್ತಾಯಿದ್ದಾರೆ. ಆ ಕುಟುಂಬದಲ್ಲಿ ನಾವು ಒಂದು ಸಣ್ಣ ಭಾಗ ಆಗಿರೋದು ನನಗೂ ಖುಷಿ ಆಗುತ್ತೆ. ದರ್ಶನ್ ಗೆಳೆಯರ ಬಳಗ ಎಲ್ಲ ಇಲ್ಲೇ ಇದೆ ಆಲ್ಮೋಸ್ಟ್ ಎಲ್ಲ. ಅಭಿಷೇಕ್, ಚಿಕ್ಕಣ್ಣ, ವಿನೋದ್ ಪ್ರಭಾಕರ್ ಎಲ್ಲ ಜಾಯಿದ್ ಎಲ್ಲ ಇಲ್ಲೇ ಇದ್ದಾರೆ. ಯಾರು ಇವತ್ತೆಲ್ಲ ಶೂಟಿಂಗ್ ರಜಾ, ಇವತ್ತು ನಾಳೆ ನಾಳಿದ್ದು. ಆ್ಯಂಡ್ ಮಂಗಳವಾರ 50ನೇ ದಿನದ ಕಾರ್ಯಕ್ರಮ ಇದೆ, 50 ಡೇಸ್ ಕಾರ್ಯಕ್ರಮ ಇದೆ ಪ್ರಸನ್ನ ಥಿಯೇಟ್ರಲ್ಲಿ. ಅಲ್ಲಿ ತನಕನೂ ಎಲ್ರಿಗೂ ಹಾಲಿಡೇ. ಏನಿದ್ರು ಇದನ್ನು ಸಂಭ್ರಮನ ತಗೊಂಡೋಗುವಂಥದ್ದು. ಬೆಳ್ಳಿ ಹಬ್ಬಕ್ಕೆ ವಿಶೇಷವಾಗಿ ಯಾರನ್ನು ನಾವು ಕರೆಯೋಕ್ಕೆ ಮುಂಚೆ ಅವ್ರು ಒಪ್ಕೋತಾ ಇದ್ದಾರೆ, ಇಲ್ಲ ಇಲ್ಲಿ ನೀವು ಕರೀಲೇಬೇಡಿ, ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ, ಬಾಸ್ಗೆ ಅಭಿನಂದಿಸೋಣ ಅಂತಲೇ ಒಂದು ಇದು. 25 ವರ್ಷ 54 ಸಿನಿಮಾ ಇಟ್ಟು ಅಂದರೆ ತಮಾಷೆನ. ಅದು ಜವಾಬ್ದಾರಿಯತ್ತ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮದೊಂದು ಜವಾಬ್ದಾರಿ ಸರ್. ಸಂಜೆ ಯಾರೋ ಒಂದು ಟ್ರ್ಯಾಕ್ಟರ್ ಕೂಡ ಗಿಫ್ಟ್ ಕೊಟ್ಟರು ಅಂತ ಕೇಳ್ಬೋದು. ಹೌದು, ಒಂದು ಟ್ರ್ಯಾಕ್ಟ್ರು ರೈತರೊಬ್ಬರು ಶ್ರೀರಂಗಪಟ್ಟಣದವರು, ನಮ್ಮ ಸಚ್ಚಿದಾನಂದ ಅವ್ರ ಕಡೆಯವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅಕ್ಕಿ ತಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಅವ್ರ ಕೈಗೆ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಯಾವುದೇ ರೀತಿ ಕೇಕ್ಸ್ಗಳಿಲ್ಲ ನೋಡಿ, ಮನೆ ಒಳಗಡೆ ಅವ್ರು ಕೇಕ್ ಕಟ್ ಮಾಡಿಲ್ಲ. ಜಸ್ಟ್ ಊಟ ತಿಂಡಿ ಹೆಂಗೆ ನಡೀತಾ ಇದೆ ಅಂದರೆ ಒಳಗಡೆ ಅಷ್ಟು ವೆರೈಟಿ ಆಫ್ ಚಿಕನ್, ಮಟನ್ಸ್ ಆ್ಯಂಡ್ ಬಿರಿಯಾನಿಗಳು. ಸ್ನೇಹಿತರಿಗೆ ಒಳ್ಳೆ ಊಟ. ಇಡೀ ಮನೇನ ಹಬ್ಬ ವಾತಾವರಣ ಆಗಿದೆ. ಅಷ್ಟು ಅಲಂಕಾರ ಮಾಡಿದ್ದಾರೆ. ಜೊತೇಲಿ ಅವ್ರ ಮಗ ಇರೋದು ನಮ್ಗೆ ಇನ್ನೂ ಖುಷಿ ಆಗ್ತಾಯಿದೆ. ಜೂನಿಯರ್ ಡಿ ಬಾಸ್ ಈ ಸಲ ಸಾಥ್ ಕೊಟ್ಟಿದ್ದಾರೆ ಅವರು. ಅದೇ ಸ್ಪೆಷಲ್ ಈ ಸಲ.